ಸರ್ಸು ಚಿಕ್ಕಿ ಅಂತ ಹೇಳಿದ ಅಂದರೆ ಅದೇ ಎಂತ ಹೇಳಿದ ಅಂತ ಕೇಳ್ತಿರೋದು ನಾನು. ನೀನು ನೋಡಿದ್ರೆ ಆಗ್ಲಿಂದ ಕೇಳ್ತಾನೆ ಅದೀನಿ, ಹೇಳ್ತಾನೆ ಇಲ್ಲಪ್ಪ. ತಡಿ, ಅವ್ರು ಹೇಳೋಕ್ಕಿಂತ ಮುಂಚೆ ನಾನು ಹಿಂಗೊಂದು ಪ್ರಶ್ನೆ ಕೇಳ್ತೀನಿ. ನೀ ಕಳಲೆ ತಿಂದೀಯಾ? ಎಷ್ಟೆಷ್ಟು ಸಲ ಕಳಲೆ ತಿಂದ್ಯಾ ಹೇಳ. ಬೆಳ್ಳಿ ಎಂತ ತಲೆಗಿಲ್ಲ ಕೆಡ್ತಾನೆ? ಎಲ್ಲರ ಜಾರ್ಗಿರ್ ಬಿದ್ಯಾ ಹೆಂಗೆ? ಅಲ್ಲ, ಮಲ್ನಾಡು ಹುಡುಗಿಗೆ ಹೋಗಿ ಹೋಗಿ ಕಳಲೆ ತಿಂದಿಯನ್ನು ಕೇಳ್ತಾ ಇದೀಯಲ್ಲ. ಹುಟ್ಟಿದಾಗಿಂದ ತಿಂದೀವಿ. ಏನು ಹುಟ್ಟಿದ 1 ವರ್ಷ ನಮ್ಮಮ್ಮ ಏನು ತಿನ್ನಿಸ್ಲೇನೋ, ಅದಾದ್ಮೇಲಿಂದ ತಿಂದಿದ್ದೆ ಅಪ್ಪ. ಕಳಲೆ ಕಡುಬು ರೊಟ್ಟಿ ಅಂದರೆ ಎಂತ? ಅದ್ರ ಮುಂದೆ ನಿಂದು ಯಾವ ಚಿಕನ್ನು ಬೇಡ, ಮಟನ್ನು ಬೇಡ. ಅಯ್ಯೋ ಚರಣ, ನಾನೇನು ಮತ್ತೆ ಅಂಟಾರ್ಟಿಕಾದಿಂದ ಬಂದಿದ್ದ? ನಾನು ಇಲ್ಲಿನೊಳೆ ಕಳ್ಳ, ಮಲ್ನಾಡು ಹುಡುಗಿನೇ. ನಾನು ಹುಡ್ದಾಗಿಂದನೇ ತಿಂದಿನಿ. ಅಂದಾಜು ಎಷ್ಟು ಕೆ ಜಿ ತಿಂದಿರ್ಬೋದು ನೀನು ಇಷ್ಟು ವರ್ಷದಲ್ಲಿ ಹೇಳ. ನಿನ್ನ ತಲೆ ಪೂರ್ತಿ ಕೆಟ್ಟದ? ಎಂತ ಕೆ ಜಿಗಟ್ಲೆ ಅಂತ? ನಂಗನ್ಸೋ ಮಟ್ಟಿಗೆ ಟನ್ಗಟ್ಲೆ ತಿಂದೀವಿ. ನಾ ಮಾತ್ರ ಅಲ್ಲ, ನೀನು ತಿಂದೀಯಪ್ಪ. ನಮ್ಮ ಮಲ್ನಾಡವರಿಗೆಲ್ಲ ಅದು ಈ ಟೈಮಲ್ಲಿ ಕಳಲೆ ಅಂದರೆ ಅಷ್ಟು ಕಾಯಸಲ್ಲನೆ. ಈಗ ಅದೆಲ್ಲ ಸಾಯ್ಲೆ. ಎಂತ ಕೇಳ್ತಾ ಇದೀಯ ಹೇಳೇ ಮರೆತಿ ಸುತ್ತೀ ಬಳಸಿ ನೀನು ನಂಗೆ ಹೇಳಕ್ಕೆ ಬರ್ಬೇಡ. ಎಂತ ಅಂತ ಸೀದಾ ಹೇಳತ್ಲೆಗೆ. ಎಂತ ಗೊತ್ತಾ, ನಮ್ಮ ಅಂಕಲ್ ಅದಾರಲ್ಲ, ಪವನ್ ಅಂಕಲ್, ಅದೇ ಸರ್ಸು ಚಿಕ್ಕಿ ಗಂಡ, ಅವ್ರ ಆಫೀಸಲ್ಲಿ ಒಬ್ಬರು ಇದ್ದಾರಂತೆ. ಅವ್ರಂದ್ರೆ ಮಲ್ನಾಡು ಬದಿಯಾರೆ ಅಂತೆ. ಅವ್ರ ಮನೆಗೆ ಸುಮಾರು ಯಾರೋ ಊರಿಂದ ಬರೋ ಕಳಲೆ ತಂದು ಕೊಟ್ಟಿದ್ದಂತೆ. ಇವ್ರು ಚೆನ್ನಾಗಿ ಅವ್ರ ಅಮ್ಮನ ಅವ್ರ ಜೊತೆನೇ ಇರೋದಂತೆ. ಕಳಲೆ ಪಲ್ಯ ಮಾಡಿ ರೊಟ್ಟಿ ಮಾಡಿ ಇವ್ರ ಆಫೀಸಲ್ಲಿ ಒಂದು 3 ಜನನ ಊಟಕ್ಕೆ ಕರೆದಿದ್ರಂತೆ, ಅವ್ರ ಜೊತೆ ಕ್ಲೋಸ್ ಇರೋರನ್ನ. ಅದರಲ್ಲಿ ಇವರು ನಮ್ಮ ಪವನ್ ಅಂಕಲ್ ಹೋಗಿದ್ರಂತೆ ಊಟಕ್ಕೆ. ಇನ್ನೊಬ್ಬರು ಅವರು ಆ ಕಡೆಯವರೆಲ್ಲ ಅಂತೆ, ಅವ್ರಿಗಷ್ಟು ಕಳಲೆದೆಲ್ಲ ಗೊತ್ತಿಲ್ಲಂತೆ. ಎಂತ ಅದು ಅಂದ್ರಂತೆ ಆಫೀಸಲ್ಲಿ, ಹಿಂಗೆ ಊಟಕ್ಕೆ ಬನ್ನಿ ನಮ್ಮ ಮನೆಯಲ್ಲಿ ಕಳಲೆ ಮಾಡೀವಿ ಅಂತ ಅಂದ್ರಂತೆ. ಇವರು ಅದೇ ಹಿಂಗೆ ಮಲ್ನಾಡು ಬದಿ ಎಲ್ಲ ಫೇಮಸ್ಸು ಅಂತ ಎಲ್ಲ ಮೊಬೈಲೆಲ್ಲ ತೋರಿಸಿದ್ರಂತೆ. ಹೌದಾ, ಸರಿ ಹಂಗಾರೆ ನಾ ಬರ್ತೀನಿ ಅಂತ ಅಂದ್ರಂತೆ. ಒಟ್ಟಿನಲ್ಲಿ 3 ಜನಕ್ಕೆ ಫ್ರೆಂಡ್ಸಿಗೆ ಕರೆದಿದ್ರು. 3 ಜನ ಹೋಗ್ಯಾರೆ. 3 ಜನರಲ್ಲಿ ಒಬ್ಬರು ನಮ್ಮ ಪವನ್ ಅಂಕಲನ. ಅಲ್ಲಿ ಊಟಕ್ಕೆ ಹೋದರೆ ಫಸ್ಟ್ ಇವರಿಬ್ಬರು ಪವನ್ ಅಂಕಲ್ ಮತ್ತು ಇನ್ನೊಬ್ರು ಹೋದ್ರಂತೆ. ಆ 3ನೇವ್ರು ಇನ್ನೂ ಬಂದಿರಲಂತೆ. ಆಮೇಲೆ ಅವ್ರು ಫೋನ್ ಮಾಡಿದ್ರಂತೆ. ಅವ್ರ ಜೊತೆ ನಮ್ಮ ಅಂಕಲ್ ಒಬ್ಬರು ನಮ್ಮ ಮನೆಗೆ ಬಂದರೆ, ಅವ್ರನ್ನೂ ನಿಮ್ಮ ಮನೆಗೆ ಬರ್ತೀನಿ ಊಟಕ್ಕೆ, ಬರ್ಬೋದಾ ಕೇಳಿದ್ರಂತೆ. ಹ್ಞೂ ಸರಿ ಅಂತ ಅಂದ್ರಂತೆ. ಆಮೇಲೆ ನೋಡಿದ್ರೆ ಅವ್ರ ಅಂಕಲ್ ಆಮೇಲೆ ಊಟಕ್ಕೆ ಬಂದರೆ, ಊಟಕ್ಕೆಲ್ಲ ಬಂದು ಊಟ ಎಲ್ಲ ಆತಂತೆ. ಅವ್ರ ಅಂಕಲ್ ನೋಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕಿರೋದಂತೆ ಮಾರಾಯ. ಆಮೇಲೆ ಎಲ್ಲ ನೋಡಿದ್ರೆ ಹಿಂಗೆ ಕಳಲೆ ಕುಯ್ಯಂಗಿಲ್ಲ ಅಂತಲ್ಲನಾ, ಕೇಸ್ ಆಗ್ತದಂತಲ್ಲ. ಹಾಗೇ ಹೋತಾ? ಆಮೇಲೆ ಅಂತ ಅವರು ಸ್ವಲ್ಪ ಸ್ಟ್ರಿಕ್ಟ್ ಅಂತೆ. ಅದು ಅವರು ಅದೇ ಅವ್ರದ್ದೊಬ್ರು ಕೊಲಿಗ್ ಅದಾರಲ್ಲ, ಅದೇ ಲಾಸ್ಟಿಗೆ ಬಂದರು ಅನ್ನಲ್ಲ, ಆ ಕೊಲಿಗ್ ಮನೆಗೆ ಅವ್ರ ಅಂಕಲೇ ಆಗ್ಬೇಕಂತೆ. ಅವ್ರ ಮನೆಗೆ ಬಂದಿದ್ರಂತೆ. ಬಂದು ಅವ್ರ ಮನೆ ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಾದ್ಮೇಲೆ ಸರಿ ನಮ್ಮ ಮನೆಗೆ ಹೊರಡ್ತೀನಿ ಅಂತ ಅಂದ್ರಂತೆ. ಅಷ್ಟೊತ್ತಿಗೆ ಇವ್ರು ಅಂದ್ರಂತೆ, ನಾನು ಕೊಲಿಗೊಬ್ರು ಊಟಕ್ಕೆ ಕರೆದಾರೆ ಬನ್ನಿ ಅಂತ. ನೋಡಿದ್ರೆ ಹೌದಾ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರಲ್ಲ ಆ ಆಫೀಸರ್ ಮನೆ ಹತ್ರನೇ ಇವ್ರದ್ದು ಮನೆಗೆ ಊಟಕ್ಕೆ ಕರೆದಿದಂತೆ. ಹೆಂಗೋ ಅಲ್ಲೇ ಅಲ್ಲ, ನೀವು ಊಟ ಮುಗಿಸ್ಕೊಂಡು ಹಾಗೆ ಹೋಗ್ಬೋದು, ಬನ್ನಿ ಬನ್ನಿ ಅಂದ್ರಂತೆ. ಇವರು ಸರಿ ಅಂತ ಬಂದಾರೆ. ನೋಡಿದ್ರೆ ಹಿಂಗಂತೆ. ಆಮೇಲೆ ಅಂತ ಅವ್ರು ಮೊದಲೇ ಸ್ವಲ್ಪ ಸ್ಟ್ರಿಕ್ಟ್ ಆಫೀಸರ್ ಅಂತೆ ಕಣ. ಸ್ವಲ್ಪ ಎಲ್ಲ ರ್ಯಾಶಾಗೆ ಮಾತಾಡಿದ್ರಂತೆ. ಅಂತ ಈ ಥರ ಪಲ್ಯ ಮಾಡಿರೋ ಅಂದರೆ ಅದು ಎಷ್ಟು ಸುಮಾರು ನೀವು ಕಳಲೆ ಕುಯ್ದಿರ್ಬೋದು, ಹಾಗೆಲ್ಲ ಕುಯ್ಯಂಗಿಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರಂತೆ. ಆಮೇಲೆ ಇವ್ರು ಎಂತ ಮಾಡ್ತಾರೆ ಪಾಪ, ಅವ್ರು ಹೋದ್ರಲ್ಲ ಅವ್ರ ಕೊಲೀಗ್ಸಿಗೂ ಒಂಥರ ಅನ್ಸ್ಬಿಡ್ತಂತೆ. ಅಯ್ಯೋ ಯಾಕಾರು ನಾನು ಈ ಮನುಷ್ಯನ ಬಂದೆ ಅಂತಿದ್ರಂತೆ. ಆಮೇಲೆ ಇವರೆಲ್ಲ ಸೇರಿ ಸರಿ ನಂಗೆ ಮಾಡಲ್ಲ ಹಾಗೆ ಹೀಗೆ ಅಂದು ಕೊನೆಗೆ ಅವ್ರನ್ನ ಕಳಿಸಿದಂತೆ. ಆಫೀಸಲ್ಲೆಲ್ಲ ಬಿದ್ದು ನಗಾಡ್ತಿದ್ರಂತೆ. ಊಟಕ್ಕೆ ನೀವೇ ಕರೆದು ನೀವೇ ಸಿಕ್ಕಾಕೊಂಡ್ರಲ್ಲ ಮರ್ರ ಅಂತ. ಈಗ ಅದೇ ಚಿಕ್ಕಿ ಅಂತ ನಂಗೆ ಕೇಳಿ ಅಪ್ಪ ಟೆನ್ಷನ್ ಆಯ್ತು. ನಮ್ಮಲ್ಲೆಲ್ಲ ಎಷ್ಟು ಕುಯ್ಕು ತಿಂತೀವಲ್ಲನಾ, ಗೊತ್ತಾದರೆ ಅಷ್ಟೇ. ಹೌದಾ, ಅಷ್ಟು ಸ್ಟ್ರಿಕ್ಟ್ ಅದೆಯಾ? ನನಗೇನೋ ಡೌಟ್ ಬರ್ತದೆ ಕಣೆ ಬೆಳ್ಳಿ. ಅವನು ಯಾರು ಹೆದರ್ಸಕ್ಕೆ ಸುಮ್ಮನೆ ಹಂಗೆ ಹೇಳಿರ್ಬೇಕು. ಅಷ್ಟು ಸ್ಟ್ರಿಕ್ಟ್ ಇದ್ದರೆ ಈಗ ಹೈವೇಲೆಲ್ಲ ನೋಡು, ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರಲ್ಲ, ಹಂಗೆ ಮಾರಂಗೆ ಇಲ್ಲ ಅಲ್ಲ. ಪೊಲೀಸಲ್ಲಿ ಬರಲ್ಲ, ಟ್ರಾಫಿಕ್ ಪೊಲೀಸ್ ಅಂತ ಇದ್ದೇ ಇರ್ತಾರೆ, ಅವ್ರು ನೋಡಲ್ಲನ. ಇವನು ಯಾರೋ ಹೆದರ್ಸೇನೆ ನಿಮ್ಮ ಚಿಕ್ಕಪ್ಪರು ಮತ್ತು ಅವ್ರ ಕೊಲಿಗೆಲ್ಲ ಹೆದ್ರೆ ಬಿಡತ್ಲಾಗ ಹೋಗಲಿ. ಹೌದಲ್ಲನ ಚರಣ, ಮಾರ್ತಿರ್ತಾರೆ. ಹೌದು, ಎಂಥದ ಬಿಡತ್ಲಾಗ ಸಾಯ್ಲಿ. ಅಲ್ಲ, ಅದು ಎಂಥದಾರ ಆಗಲಿ. ಈಗ ಒಳ್ಳೆ ಮೆಣಸಿನ್ಕಾಯಿ ಬೋಂಡ ಮಾಡಿಕೊಡೆ ಮರೇತಿ. ಈ ವೆದರಿಗೆ ಎಂಥದಾರು ತಿನ್ನೋಣ ಅನ್ಸೋದು. ಮೆಣಸಿನ್ಕಾಯಿ ಬೋಂಡನಾ? ಸರಿ ಬಿಡು, ಮಾಡ್ತೀನಿ.